ನಮಸ್ಕಾರ ವೀಕ್ಷಕರೇ, ಆನಂದ್ ಅಸ್ಟ್ರೋವಿಷನ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರ ಭಾವಿಸ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ಮೇಷ ಲಗ್ನ, ಮೇಷರಾಶಿ ಅದು ತುಂಬಾ ಅಗಾಧ ಜ್ಯೋತಿಷಿನಲ್ಲಿ. ಆಲ್ಮೋಸ್ಟ್ ಎಲ್ಲ ರಾಶಿಗಳದ್ದು ತುಂಬ ಅಗಾಧ. ನಾವು ನಿಮ್ಗೆ ಏನು ಹೇಳ್ತೀವಿ ತುಂಬ ಕಿಂಚಿತ್ ಇರುತ್ತೆ ಅಷ್ಟೇ. ಆ ಕಾರಣಕ್ಕೆ ನಾನು ಮೇಷ ಲಗ್ನ, ಮೇಷರಾಶಿ ಇದರ ಸಂಬಂಧಪಟ್ಟ ಸೀರೀಸ್ ಅಂತ ಮಾಡ್ತೀನಿ. ಆವಾಗ ಮೇಷ ಲಗ್ನದ ಕಾರಕತ್ವಗಳು 1, 2, 3 ಅಂತ ಬರ್ತಾ ಇರುತ್ತೆ. ಅದ್ರಲ್ಲಿ ಹೊಸ ವಿಷಯಗಳು ಇರುತ್ತೆ. ಹಂಗಾಗಿ ಈ ದಿನ ಈ ಮೇಷರಾಶಿಯ ಲಕ್ಕಿ ಪಾಯಿಂಟ್ಸು, ಇವ್ರಿಗೆ ಯಾವ್ಯಾವುದು ವಾರಗಳು, ಯಾವ್ದು ನಂಬರ್ ಪಾಸಿಟಿವ್ ಆಗಿರುತ್ತೆ ಅನ್ನೋದು ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಈ ಲಕ್ಕಿ ನಂಬರ್ ಮೇಷ ಲಗ್ನ, ಮೇಷರಾಶಿಯವ್ರಿಗೆ 1 ರವಿ ಸೂಚನೆ ಮಾಡ್ತಾನೆ, 2 ಚಂದ್ರ ಸೂಚನೆ ಮಾಡ್ತಾನೆ, 3 ಗುರು ಸೂಚನೆ ಮಾಡ್ತಾನೆ. ಇದು ತುಂಬ ಟಾಪ್ ಉತ್ತಮವಾಗಿರುತ್ತದೆ. ಮತ್ತೆ 9 ಕುಜ ಸೂಚನೆ ಮಾಡೋದು ಮಧ್ಯಮ ಮತ್ತೆ ಮೀಡಿಯಮ್ಮು. ಯಾಕಂದ್ರೆ ಕುಜ 1ನೇ ಮನೆಯೂ ಮತ್ತೆ 8ನೇ ಮನೆಯೂ ಪ್ರತಿನಿಧಿಸ್ತಾನೆ. ಆ ಕಾರಣಕ್ಕೆ ಇದನ್ನು ಮಧ್ಯಮ ಅಂತ ತಗೊಳ್ತೀವಿ. ಮತ್ತೆ 2ನೇದಾಗಿ ಶುಭ ವಾರಗಳು, ಭಾನುವಾರ, ರವಿವಾರ ಅಂದ್ರೆ ರವಿ ಸೂಚನೆ ಮಾಡೋದು, ಸೋಮವಾರ ಚಂದ್ರ ಸೂಚನೆ ಮಾಡ್ತಾನೆ, ಗುರುವಾರ ಗುರು ಸೂಚನೆ ಮಾಡ್ತಾನೆ. ಇದು ತುಂಬ ಪಾಸಿಟಿವ್, ಫಸ್ಟ್ ಕ್ಲಾಸ್ ಅಂದ್ ಉತ್ತಮ. ಮಂಗಳವಾರ ಮಧ್ಯಮ ಅಂತ ಹೇಳ್ತೀವಿ. ಮಂಗಳವಾರ ಏನಿದ್ರು ನಾರ್ಮಲ್ ಆಗಿ ಯಾರು ಶುಭ ಕಾರ್ಯಗಳು ಮಾಡೋದಿಲ್ಲ. ಆದರೆ ಈ ಮೇಷ ಲಗ್ನದವರಿಗೆ, ಮೇಷರಾಶಿಯವರಿಗೆ ಲಗ್ನಾಧಿಪತಿ, ರಾಶಾಧಿಪತಿ ಕುಜನ ಆಗಿರೋದ್ರಿಂದ ಅವ್ರ ಪರ್ಸನಲ್ ಕೆಲಸಗಳು ಏನಾದರೂ ಇದ್ರೆ ಅವರು ಮಾಡ್ಕೋಬಹುದು. 3ನೇದಾಗಿ ಶುಭ ಬಣ್ಣಗಳು, ಕೆಂಪು ಕುಜ ಸೂಚನೆ ಮಾಡ್ತಾನೆ, ಬಿಳಿ, ಹಳದಿ, ಸಿಲ್ವರು, ಬಂಗಾರ, ಈ ಕಲರ್ಸು ತುಂಬ ಗುಡ್, ತುಂಬ ಪಾಸಿಟಿವ್, ತುಂಬ ಫಸ್ಟ್ ಕ್ಲಾಸ್ ಇದು. ಕೇಸರಿ ಮಧ್ಯಮ. ಶುಭ ರತ್ನಗಳು, ಚಂದ್ರ ಮುತ್ತುನ ಸೂಚನೆ ಮಾಡ್ತಾನೆ, ರವಿ ಮಾಣಿಕ್ಯನ ಸೂಚನೆ ಮಾಡ್ತಾನೆ, ಗುರು ಕನಕ ಪುಷ್ಯರ ಸೂಚನೆ ಮಾಡ್ತಾನೆ, ಹವಳ ಕುಜ ಸೂಚನೆ ಮಾಡ್ತಾರೆ. ಇದು ಪ್ಲಸ್ ಪಾಯಿಂಟು ಇವ್ರಿಗೆ. ಶುಭ ಲೋಹಗಳಂದ್ರೆ ತಾಮ್ರ ಮತ್ತು ಚಿನ್ನ. ಶುಭ ದಿಕ್ಕು ಅಂದ್ರೆ ಪೂರ್ವ ಮತ್ತು ಉತ್ತರ. ಶುಭ ದೇವತೆಗಳು ಶಿವ ಪಾರ್ವತಿ ಸುಬ್ರಹ್ಮಣ್ಯ. ಶಿವ ಪಾರ್ವತಿ ಅಂತ ಬಂದಾಗ ಶಿವನ್ಗೆ ರವಿ ಸೂಚನೆ ಮಾಡ್ತಾರೆ, ಮತ್ತೆ ಪಾರ್ವತಿಗೆ ಚಂದ್ರ ಸೂಚನೆ ಮಾಡ್ತಾರೆ, ಕುಜ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸೂಚನೆ ಮಾಡ್ತಾರೆ. ಹಂಗಾಗಿ ಶುಭ ದೇವತೆಗಳು ಈ ಮೇಷಲಗ್ನಕ್ಕೆ, ಮೇಷರಾಶಿಗೆ ಶುಭವಾಗಿರ್ತದೆ ಅಂದು ಜ್ಯೋತಿಷ್ಯದಲ್ಲಿ ನಾರ್ಮಲ್ ಆಗಿ ಟ್ರೀಟ್ ಮಾಡ್ತೀವಿ. ಆಮೇಲೆ ಶುಭ ನಕ್ಷತ್ರಗಳು ಇವ್ರಿಗೆ ರವಿ ನಕ್ಷತ್ರಗಳು ಅಂದರೆ ಕೃತ್ತಿಕ, ಉತ್ತರ, ಉತ್ತರಾಷಾಢ. ಚಂದ್ರ ನಕ್ಷತ್ರಗಳು ರೋಹಿಣಿ, ಶ್ರವಣ, ಹಸ್ತ, ಗುರು ಪುನರ್ವಸು, ಶನಿ, ಪುಷ್ಯ. ಕುಜನ ನಕ್ಷತ್ರಗಳು ಮೃಗಶಿರ, ಚಿತ್ತ, ಧನಿಷ್ಠ, ಇದು ಮಧ್ಯಮ ಆಗಿರ್ತವೆ. ರವಿ, ಚಂದ್ರ, ಗುರು ನಕ್ಷತ್ರಗಳು ಉತ್ತಮವಾಗಿರ್ತವೆ. ಮತ್ತೆ ಶುಭ ರಾಶಿಗಳು ಇವರಿಗೆ ಕಟಕ, ಸಿಂಹ, ಧನಸ್ಸು, ಮಕರ, ಇದು ಟಾಪ್ ಫಸ್ಟ್ ಗ್ರೇಡ್, ತುಂಬ ಪಾಸಿಟಿವ್ ಆಗಿರುತ್ತೆ. ಋಷಭ, ತುಲ ಮಧ್ಯಮ ಮೀಡಿಯಮ್. ಶುಭ ದಶೆಗಳು ನಾರ್ಮಲ್ ಆಗಿ ಇವರಿಗೆ ರವಿ ದಿಶೆ ಚೆನ್ನಾಗಿರುತ್ತೆ, ಚಂದ್ರ ದಿಶೆ ಚೆನ್ನಾಗಿರುತ್ತೆ, ತುಂಬ ಉತ್ತಮ ನಡೆಯುತ್ತೆ. ಆಮೇಲೆ ಕೇತು, ಕುಜ, ಗುರು, ಶನಿ ದಶೆಗಳು ಅದು ಮಿಕ್ಸ್ಡ್ ಫಲಗಳು ಕೊಡುತ್ತೆ. ಇದು ವೀಕ್ಷಕರೇ ಇವತ್ತಿನ ವಿಡಿಯೋ. ಇದನ್ನು ಇಲ್ಲೇ ಮುಕ್ತಾಯ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.